ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಜಮೀನು ವಿವಾದದ ಸಂಘರ್ಷಣೆಯಲ್ಲಿ ಒಬ್ಬರ ಸಾವಾಗಿ ಮತ್ತೊಬ್ಬರ ಸ್ಥಿತಿ ಗಂಭೀರವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದೆ. ಜಮೀನಿನ ವಿಚಾರವಾಗಿ ನಡೆದ ಜಗಳದಲ್ಲಿ ಮಗನನ್ನ ಚಾಕುವಿನಿಂದ ಇರಿದಿದ್ದನ್ನ ನೋಡಿದ ತಾಯಿಗೆ ಸ್ಥಳದಲ್ಲೇ ಹೃದಯಾಘಾತವಾಗಿದೆ. ಆಕೆಯನ್ನ ಚಿಕಿತ್ಸೆ ಕೊಡಿಸಲು ಆಸ್ಪತ್ರೆಗೆ ದಾಖಲಿಸಲು ಕರೆದುಕೊಂಡು ಹೋಗುವಾಗ ದಾರಿಯ ಮಧ್ಯದಲ್ಲಿ ಉಸಿರು ಚೆಲ್ಲಿದ್ದಾರೆ. ಜಮೀನು ವಿವಾದಕ್ಕೆ ತಾಯಿ ಸಾವು, ಮಗನ ಸ್ಥಿತಿ ಗಂಭೀರ. ಮಗನಿಗೆ ಚಾಕು ಇರಿತ ಕಂಡು ತಾಯಿಗೆ ಹೃದಯಾಘಾತ. ಜಮೀನು ವಿಚಾರದಲ್ಲಿ ನಡೆದ ಘರ್ಷಣೆಯಲ್ಲಿ ಒಂದು ಸಾವಾಗಿದ್ದು ಮತ್ತೊಬ್ಬರ ಸ್ಥಿತಿ ಗಂಭೀರವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ಜಮೀನು ವಿವಾದ ಒಬ್ಬರನ್ನ ಬಲಿ ಪಡೆದಿದ್ದು ಮತ್ತೊಬ್ಬರ ಸ್ಥಿತಿ ಗಂಭೀರವಾಗಿದೆ. ಜಮೀನು ವಿವಾದದ ಹಿನ್ನೆಲೆ ಮಗನಿಗೆ ಚಾಕು ಇರಿತ ಕಂಡು ತಾಯಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೋರೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಗ ನವೀನ್ ಕುತ್ತಿಗೆಗೆ ಹಿಂಬದಿಯಿಂದ ಚಾಕು ಇರಿಯಲಾಗಿದ್ದು, ಗ್ರಾಮದ ಶಿವಣ್ಣ ಎಂಬಾತ ನವೀನ್ ಎಂಬ ಯುವಕನಿಗೆ ಚಾಕುವಿನಿಂದ ಇರಿದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಗಾಯಾಳು ನವೀನ್ ದಾಖಲು ಮಾಡಲಾಗಿದೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ನವೀನ್ರನ್ನ ರವಾನೆ ಮಾಡಲಾಗಿದೆ. ಆದರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿ ತಾಯಿ ಯಶೋಧ ಕೊನೆ ಉಸಿರು ಎಳೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಬಳಿ ಸಂಬಂಧಿಕರ ಗೋಳಾಟ ಮುಗಿಲು ಮುಟ್ಟಿತ್ತು. ಹಾಲೆತ್ಕೊಂಡ್ ಬರ್ತಾ ಇದ್ದೆ ಮನೆ ಹತ್ರದಿಂದ, ಹಿಂದ್ಗಡೆಯಿಂದ ಬಂದು ಅಲ್ಲಿ ನಿಂತ್ಕೊಂಡಿದ್ದೀನಿ ಸೈಡಾಗಿ ಮನೆ ಹತ್ರ ಬಂದು ಹಂಗೆ ಮೊಚ್ಚ ತಗೊಂಡು ಹಾಕ್ಬಿಟ್ಟು ಮೊಚ್ಚಾಕೊಂಡು ಹಾಕ್ಬಿಟ್ಟು ಮತ್ತೆ ಎರಡನೇ ಸರಿನೂ ಹಂಗೆ ಓಡಿಸ್ಕೊಂಡು ಅಷ್ಟು ದೂರ ಊರೆಲ್ಲ ಬಂದಿದ್ದಾನೆ ಓಡಿಸ್ಕೊಂಡು ಮತ್ತೆ ಓಡ್ ಬಂದು ಅವ್ರ ಮನೆಗೆ ದೂರ್ಕೊಂಡು ಬೀಗ ಹಾಕಿದ್ದೆ. ಯಾರು ಹಾಕಿದ್ದು? ಈ ಶಿವಣ್ಣ ಅನ್ನೋರು ಸರ್. ನಮ್ಮ ಅಮ್ಮನ ಕೂಡ ಹಾಕಕ್ಕೆ ಹೋಗಿದ್ದಾರೆ. ಅವ್ರು ಯಾರೇ ಹಿಡ್ಕೊಂಡವ್ರೆ, ಕೈಯೆಲ್ಲ ಹಿಡ್ಕೊಂಡು ಮುಚ್ಚು ಅಷ್ಟು ದೂರ ಊರಲ್ಲೆಲ್ಲ ಓಡ್ಕೊಂಡ್ಬಂದು ಹಾಕಿದ್ದು. ಏನಿಲ್ಲ, ಕೇಸ್ ಆಗಿದ್ದು ಜಮೀನ್ದ ಕೋರ್ಟಲ್ಲಿ ನಡೀತಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ನಮ್ಮನ್ನು ಅವ್ರೇನು ಮಾತಾಡ್ಲಿಲ್ಲ, ಏನೂ ಇಲ್ಲ. ಈಗ ಇದ್ದಂಗೆ ಬರ್ತಾ ಇದ್ದೀನಿ, ಸುಮ್ಮನೆ ಹಾಕ್ಬಿಟ್ಟು ಮುಚ್ಚಿ ತಗೊಂಡು. ತಾಯಿ ತಂದೆ ಎಷ್ಟು ಪ್ರಾಣ ಮಕ್ಕಳು ಅಂದ್ರೆ ಇವಾಗ ನಮ್ಮ ಮದುವೆಗಳು ಮಾಡಿ ಬೇರೆಯವ್ರ ಮನೆ ಕೊಟ್ಟವ್ರೆ, ಯಾರಾಗ್ತಾರೆ? ತಾಯಿ ಇಲ್ದಿದ್ರೆ ಯಾರಾಗ್ತಾರೆ? ಇವಾಗ ನಮ್ಮ ಅಮ್ಮನ ಪ್ರಾಣ ತಂದ್ಕೊಂಡು ಒಂದು ಪ್ರಾಣ ಅವ್ರನ್ನ ಫಸ್ಟ್ ಅವ್ರ ಮನೆಗಳಾಗಿರೋ ಸಾಯಿಸ್ಬಿಟ್ಟು ಬಂದು ಅವ್ರ ನೋವು ಗೊತ್ತಾಗಿ ಬೇರೆಯವ್ರನ್ನ ಸಾಯಿಸ್ಬೇಕು. ನಮ್ ತಾಯಿ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ? ನಮ್ ಜಮೀನುಗಳು ಯಾವ್ಯಾವ ಮಕ್ಕಳು ಸತ್ತಾಗ ಗುಣಿಯಕ್ಕೆ ಹಾಕೊಂಡೋಗಲ್ಲ. ಮಾನ ಮರ್ಯಾದೆ ಒಂದು ಪ್ರಾಣ ಉಳಿಸ್ಬೇಕು. ಯಾರಾಗ್ಲಿ ಹಂಗೆಲ್ಲ ಮಾಡೋ ಪ್ರಾಬ್ಲಮ್ ಇತ್ತು. ನಮ್ಮ ಜಮೀನ ನಮ್ದು ಅಂತ ಇದು ಮಾಡ್ತಿದ್ವಿ. ನಮ್ಮ ತಾತ ನಮ್ಮ ಅಪ್ಪಗೆ ಬರ್ಕೊಟ್ಬಿಟ್ಟವ್ರೆ. ಇವಾಗ ಅದು ಗಲಾಟೆದಲ್ಲೇ ಐತೆ, ಕೋರ್ಟ್ಗೆ ಹಾಕಿದ್ದೀವಿ. ಅದಕ್ಕೆ ಒಳಗಡೆ ಇಟ್ಕೊಂಡು ಈ ಥರ ಮಾಡಿರೋದು. ನನ್ನ ತಮ್ಮ ಹಾಲು ಎತ್ಕೊಂಡು ಹೋಗ್ತಾ ಇದ್ರೆ 6 ಗಂಟೆ ಇಲ್ಲ ಏನೋ ಹಾಲು ಎತ್ಕೊಂಡು ಹೋಗ್ತಾ ಇದ್ರೆ ಅವ್ನು ನೋಡಿಲ್ಲ. ಅವ್ನು ಮುಂದೆ ಅವ್ನು ಹಾಲು ಎತ್ಕೊಂಡು ಹೋಗ್ತಾನೆ, ಹಿಂದೆನೆ ಬಂದು ಹಾಕೋಷ್ಟೊತ್ತಿಗೆ ಕ್ಯಾನ್ ಎಲ್ಲ ಬಿಸಾಕವನೆ, ಹಾಲು ಕ್ಯಾನ್ ಎಲ್ಲ ಬಿಸಾಕೊಂಡು ಅವ್ನು ಓಡೋಗವನೆ. ಹಿಂದೆನೆ ನಮ್ಮಮ್ಮ ಬಂದವ್ರೆ. ಬಂದ ತಕ್ಷಣ ನಮ್ಮಮ್ಮಗೆ ಮೂಗಕ್ಕೇನೋ ಹಾಕವ್ರಂತೆ, ಹಾಕ್ಬಿಟ್ಟು ಫುಲ್ ಬ್ಲಡ್ ಬಂದ್ಬಿಟ್ಟೈತೆ ನಮ್ಮಮ್ಮಕ್ಕೂ. ಇವಾಗ ಇನ್ನ ಏನಾಗೈತೆ ಅಂತ ನಂಗೆ ಗೊತ್ತಿಲ್ಲ. ಎಲ್ರು ಹೇಳ್ತವ್ರೆ, ಇನ್ನ ನಾವು ನಂಬಿಲ್ಲ. ಆದ್ರೆ ಏನಾಗೈತೆ ಅಂತ ಗೊತ್ತಿಲ್ಲ. ನಮ್ಮಮ್ಮನಿಗೆ ಏನಾನ ಆಗಿದ್ರೆ ನಾವಂತೂ ಬಿಡಲ್ಲ ಅಂದ್ರೆ ಬಿಡಲ್ಲ. ಅಲ್ಲ ಏನಾನ ಇದ್ರೆ ಕೋರ್ಟ್ ಐತೆ, ಸ್ಟೇಷನ್ ಐತೆ, ಕೋರ್ಟ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಸ್ಟೇಷನ್ ಅಲ್ಲಿ ಮಾತಾಡ್ಬೇಕು. ಜನಗಳನ್ನ ಸಾಯಿಸ್ತಾರ. ಒಂದು ಮನುಷ್ಯ ಪ್ರಾಣ ಎಷ್ಟು ಇದು? ಪ್ರಾಣ ಅಂದ್ರೆ ತಮಾಷೆನಾ? ಅಕ್ಕ, ಈಗ ಎಷ್ಟು ವರ್ಷಗಳಿಂದ ಈ ವ್ಯಾಜ್ಯ ಆಯ್ತು? ಅವ್ರಿಗೂ ನಿಮ್ಗೆ ಏನೋ 2 ವರ್ಷದಿಂದ ಅಷ್ಟೇ ಪ್ರಾಬ್ಲಮ್ ಇರೋ ಜಮೀನ್ದು. ಆದ್ರಿಂದ ಅದ್ ಒಳಗಡೆ ನಿಂತ್ಕೊಂಡು ಆದ್ರೆ ಹಿಂದೆ ಹೇಳ್ತಾ ಇದ್ರು ಏನೋ ಮಾಡ್ತೀವಿ ಅಂತ. ನಾವು ಕೋರ್ಟ್ ಇದೆ, ಸ್ಟೇಷನ್ ಇದೆ, ಏನಕ್ಕೆ ಇರೋದು ಕೋರ್ಟ್ ಸ್ಟೇಷನ್? ಆದ್ರೆ ಇವ್ರು ಮಾಡ್ತಾರೆ ಅಂದ್ರೆ ಬೇಜಾನ್ ಈ ತರ ಮಾಡವ್ರ. ಅವರು ಊರಲ್ಲೆಲ್ಲ ಮಾಡವ್ರೆ, ಇದೆ ಅಲ್ಲ ಅವ್ರು ಫಸ್ಟ್ ಟೈಮ್ ಮಾಡಿರೋದು. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ಬಿದ್ದು ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ. ಈ ಘಟನೆಯಲ್ಲಿ 225 ಜನಕ್ಕೂ ಹೆಚ್ಚು ಜನ ದುರಂತ ಸಾವನ್ನ ಕಂಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಸುಟ್ಟು ಕರಕಲಾಗಿ ಅಲ್ಲಲ್ಲಿ ಬಿದ್ದಿರುವಂತಹ ವಿಮಾನದ ಅವಶೇಷಗಳನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ.
ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ಬಿದ್ದ ದುರಂತದಲ್ಲಿ ಸುಟ್ಟು ಕರಕಲಾಗಿರುವ ಮೃತ ದೇಹಗಳ ಭೀಕರ ದೃಶ್ಯ ಮತ್ತು ದುರಂತಕ್ಕೀಡಾದ ವಿಮಾನದ ಅವಶೇಷಗಳು. कौन है भाई? ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದ್ದು, ಇದಕ್ಕೆ ದಾಖಲಾಗಲು ಮೇಘಾಲಯ ಮತ್ತು ಹಲವು ರಾಜ್ಯಗಳಿಂದ ಬಂದು ದಾಖಲಾತಿಯನ್ನ ಪಡೆದಿರುವುದು ಸಂತಸದ ವಿಷಯ, ನಮಗೆ ಖುಷಿಯನ್ನ ತಂದಿದೆ ಎಂದು ಮುಖ್ಯ ಶಿಕ್ಷಕರಾದಂತಹ ಆರ್ ಹನುಮಂತ ರೆಡ್ಡಿ ಅವರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಪಿಎಂ ಶ್ರೀ ಶಾಲೆಗೆ ಗುರುವಾರ ಮೇಘಾಲಯ ರಾಜ್ಯದಿಂದ ವಲಸೆ ಬಂದು ತಾಲೂಕಿನ ಪೆನುಮಲೆ ಗ್ರಾಮದಲ್ಲಿ ಎಐಎಂ ಫಾರ್ ಸೇವಾ ಎಂಬ ಸೇವಾ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಸೌಮ್ಯ ಕೇಸಾನುಪಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಆಶ್ರಯ ಪಡೆದಿರುವ 25 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಇದು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯೊಂದಿಗೆ ವಿಶೇಷ ಸಮಾಲೋಚನಾ ಸ್ಥಾನಮಾನದಲ್ಲಿ ಇರುವ ಸರ್ಕಾರೇತರ ಸಂಸ್ಥೆಯಾಗಿರುವ ಎಐಎಂ ದೇಣಿಗೆಗಳಿಂದ ಹಣವನ್ನ ಪಡೆದು ಮೇಘಾಲಯ ರಾಜ್ಯದಿಂದ ವಲಸೆ ಬಂದು ಆರ್ಥಿಕವಾಗಿ ಬಡ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದೆ. ಹಾಗಾಗಿ ಈ ಮಕ್ಕಳೆಲ್ಲರೂ ನಮ್ಮ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ 25 ವಿದ್ಯಾರ್ಥಿಗಳು ದಾಖಲು ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಶಾಲೆ ಅಂದರೆ ಈಗ ನಮ್ಮ ಬಾಗೇಪಲ್ಲಿ ತಾಲೂಕಿನ ಸೌಮ್ಯ ಕೇಸಾನುಪಲ್ಲಿ ವಿದ್ಯಾಸಂಸ್ಥೆ ಅಂತ ಒಂದು ಟ್ರಸ್ಟ್ ಇದೆ ಪೆನುಮಲೆ ಹತ್ರ. ಆ ಟ್ರಸ್ಟಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ. ಲಾಸ್ಟ್ ಇಯರ್ ಕೂಡ ನಮ್ಮ PMC ಶಾಲೆಯಲ್ಲಿ ಸುಮಾರು 23 ಜನ ಮಕ್ಕಳಲ್ಲಿ ದಾಖಲಾತಿ ಆಗಿದ್ದರು. ಸೊ ಅದರಲ್ಲಿ ಹಿಂದೆ ಅವರ ಉತ್ತಮ ಶಿಕ್ಷಣವನ್ನು ನೋಡಿ ಈಗ ಟ್ರಸ್ಟ್ ಅವರು ಕೂಡ ಬೇರೆ ಮೇಘಾಲಯದಿಂದ ಮಕ್ಕಳು ಕರೆಸ್ಕೊಂಡು ಅಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಇದೆ, ರೆಸಿಡೆನ್ಷಿಯಲ್ ಹಾಸ್ಟೆಲ್ ಇದೆ. ಅಲ್ಲಿ ನಮ್ಮ ವಾರ್ಡನ್ ರುದ್ರಮ್ಮ ಬಂದಿದ್ದಾರೆ, ನಮ್ಮ ಮಾಯಾ ಅವರು ಬಂದಿದ್ದಾರೆ. ಪ್ರತಿದಿನ ಕೂಡ ಒಂದು ವಾಹನ ವ್ಯವಸ್ಥೆ ಇದೆ ಅವರಿಗೆ. ಸೊ ಅದರ ಮುಖಾಂತರ ಪ್ರತಿದಿನ ಸಮಯ ಪಾಲನೆ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಶಾಲೆಯಲ್ಲಿ ಪಾಠ ಬೋಧನೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಹಿಂದೆ ಕೂಡ ನಮ್ಗೆ 30 ಜನ ಮಕ್ಕಳು ದಾಖಲಾತಿ ಆಗಿತ್ತು. ಅದರ ಅಡಿಯಲ್ಲಿ ಹಿಂದೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ನಮ್ಮ ಶಾಲೆ ಇರ್ತಕ್ಕಂಥ ಸುಮಾರು 25 ಜನ ಶಿಕ್ಷಕರಿದ್ದಾರೆ. ಅದರಲ್ಲಿ ದ್ವಿಭಾಷೆಯ ಒಂದು ಪದ್ಧತಿ ಇದೆ. ನಮ್ಮಲ್ಲಿ 2 ಭಾಷೆ ಇದೆ, ಆಂಗ್ಲ ಮಾಧ್ಯಮ ಇದೆ, ಕನ್ನಡ ಮಾಧ್ಯಮ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಕೂಡ ತುಂಬ GBT PhD ಶಿಕ್ಷಕರಿದ್ದಾರೆ, ಚೆನ್ನಾಗಿ ಪಾಠ ಮಾಡ್ತಕ್ಕಂಥವ್ರು. ಅದನ್ನು ನೋಡಿ ನಮ್ಮ ಶಾಲೆಗೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ನಮ್ಮ ಶಾಲೆಗೆ ಹೆಚ್ಚಿನದಾಗಿ ದಾಖಲಾಗಿರೋದು. ಸುಮಾರು ಈಗ ಲಾಸ್ಟ್ ಇಯರ್ ಸುಮಾರು 469 ಮಕ್ಕಳಿದ್ದರು, ಈಗ ಸುಮಾರು 500 ಮೇಲೆ ದಾಟ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮೆಲ್ಲ ಶಿಕ್ಷಕರ ಒಂದು ಗುಣಾತ್ಮಕದ ಶಿಕ್ಷಣ ಮತ್ತು ನಮ್ಮ SDMC ಅವರ ಒಂದು ಸಹಕಾರ ಮತ್ತು ನಮ್ಮ ಬಾಗೇಪಲ್ಲಿ ಗೌರ್ಮೆಂಟ್ ಶಾಸಕರಾದ SN ಸುಬ್ಬಾರೆಡ್ಡಿ ಅವರ ಒಂದು ಸಹಕಾರ ಮತ್ತು ಬೆಂಬಲ. ಅವರು ಈಗಾಗಲೇ ನಮ್ಮ ಶಾಲೆಗೆ ಬೇಕಾದಷ್ಟು ಒಂದು ರಿಪೇರಿ ಅನುದಾನ ಕೊಟ್ಟಿದ್ದಾರೆ ಮತ್ತು ಡೆಸ್ಕ್ ಕೊಟ್ಟಿದ್ದಾರೆ, ಚೇರ್ಸ್ ಕೊಟ್ಟಿದ್ದಾರೆ, 500 ಚೇರ್ಸ್ ಕೊಟ್ಟಿದ್ದಾರೆ. ಏನೇನು ಬೇಕಾಗಿರುತ್ತೆ ಶಾಲೆಗೆ ಬೇಕಾಗುತ್ತೆ ಎಲ್ಲ ಸೌಲಭ್ಯ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ NGO ಅವರು ಕೂಡ ಬಂದು ನಮ್ಮಲ್ಲಿ ಸ್ವಯಂ ಸಂಘ ಸಂಸ್ಥೆಗಳ ಸಹಕಾರ ನೀಡ್ತಾರೆ. ಜೊತೆಗೆ ನಮ್ಮ PMC ಶಾಲೆ ಇದರಲ್ಲಿ 10 ಹಲವಾರು ಚಟುವಟಿಕೆ ಈಗಾಗಲೇ ಗೊತ್ತಿದೆ, ನೀವು ಪ್ರತಿದಿನ ಕೂಡ ಪ್ರಚಾರಪಡಿಸ್ತಾ ಇದ್ದೀರಾ. ನಮ್ಮ PMC ಶಾಲೆಯಲ್ಲಿ ಬೇಕಾಗಿರ್ತಕ್ಕಂಥ ನೀವು ಕುಡಿಯೋ ನೀರು ಇರ್ಬೋದು, ಅಥವಾ ಹಸಿರು ಶಾಲೆ ಇರ್ಬೋದು, ಅಥವಾ ಶೌಚಾಲಯ ಇರ್ಬೋದು, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮ ತುಂಬ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಸೊ ಅದನ್ನು ಮನಗೊಂಡು ಇಡೀ ತಾಲೂಕಲ್ಲಿ ಇವತ್ತು ಹೆಚ್ಚಿಗೆ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಅಂದರೆ ನಮ್ಮ ಶಾಲೆ ಆಗಿದೆ. ಸೊ ಅದನ್ನು ನೋಡಿಬಿಟ್ಟು ಈಗ ಬೇರೆ ಬೇರೆ ರಾಜ್ಯ ಮೇಘಾಲಯದಿಂದ ಕೂಡ ಇವತ್ತು ಸುಮಾರು ನೋಡಿ ನೀವು ನೋಡ್ತಾ ಇದ್ದೀರಾ, 25 ಜನ ಮಕ್ಕಳು ಬಂದಿದ್ದಾರೆ. ಮತ್ತು ಆಂಧ್ರದಿಂದನೂ ಬಂದಿದ್ದಾರೆ. ಮತ್ತು ನಮ್ಮ ಕರ್ನಾಟಕದ ಬೇರೆ ಬೇರೆ ಹಳ್ಳಿಗಳಿಂದ ಕೂಡ ನಮ್ಮ ಶಾಲೆಗೆ ಬಂದು ಸೇರ್ತಾ ಇದ್ದಾರೆ. ಇಲ್ಲಿ ಹಾಸ್ಟೆಲ್ ಇಲ್ಲ ಆದರೂ ಕೂಡ ಬಂದು ಬೇರೆ ಬೇರೆ ಹಾಸ್ಟೆಲ್ಗೆ ಹೋಗಿ ಇಲ್ಲಿ ಬಂದು ವಿದ್ಯಾಭ್ಯಾಸ ಪಡೆದಿದೆ. ಕಾರಣ ಎಲ್ಲ ಕೂಡ ನಮ್ಮಲ್ಲಿರ್ತಕ್ಕಂಥ ಸುಮಾರು 25 ಜನ ಶಿಕ್ಷಕರ ಒಂದು ಸಹಕಾರ ಮತ್ತು ಅವರ ಶ್ರಮ. ಉಚಿತ ಸಮವಸ್ತ್ರ, ಪಠ್ಯಪುಸ್ತಕ, ಉಚಿತ ಶೂ ಮತ್ತು ಸಾಕ್ಸ್ ವಿತರಣೆ ಇನ್ನಿತರ ಸರ್ಕಾರದ ಉಚಿತ ಸೌಲಭ್ಯಗಳ ಜೊತೆಗೆ ಗುಣಾತ್ಮಕ ಶಿಕ್ಷಣವನ್ನ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಉದಯೋನ್ಮುಖ ಬೆಳವಣಿಗೆಗಾಗಿ ಶಾಲೆಯು ವಿಶೇಷ ಕಾಳಜಿಯನ್ನ ವಹಿಸಿದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ವಿದ್ಯಾರ್ಥಿಗಳ ಗುಣಾತ್ಮಕ ಶಿಕ್ಷಣಕ್ಕಾಗಿ ಅರ್ಹ ವಯಸ್ಸಿನ ಎಲ್ಲ ವಿದ್ಯಾರ್ಥಿಗಳನ್ನ ಯಾವುದೇ ಶುಲ್ಕವೂ ಇಲ್ಲದೆ ಶಾಲೆಗೆ ದಾಖಲಿಸುತ್ತಿದ್ದಾರೆ. ಅದರಂತೆ ಮೇಘಾಲಯದ ಆರ್ಥಿಕವಾಗಿ ಬಡ ಕುಟುಂಬದ ಮಕ್ಕಳನ್ನು ವಿಶೇಷವಾಗಿ ದಾಖಲಾತಿ ಮೂಲಕ ದಾಖಲು ಮಾಡಲಾಗಿದೆ
ಆಗಿದೆ ಎಂದು ಹೇಳಿದ್ದಾರೆ. ಮೇಘಾಲಯದ ಮಕ್ಕಳಿಗೆ ಪೆನುಮಲೆ ವಿದ್ಯಾರ್ಥಿ ನಿಲಯದಿಂದ ಪ್ರತಿನಿತ್ಯ ವಾಹನ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದಾಗಿ ನಿತ್ಯವೂ ಶಾಲೆ ಆರಂಭ ಮತ್ತು ಮುಗಿಯುವ ವೇಳೆ ಬಸ್ನಲ್ಲಿ ಕರೆದುಕೊಂಡು ಹೋಗುವುದು ಮತ್ತು ಬರುವುದು ಮಾಡಲಾಗುತ್ತಿದೆ ಎಂದು ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕಿ ರುದ್ರಮ್ಮ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಧರ್ಮಪುತ್ರಿ ಪ್ರಭಾವತಿ, ಕಲ್ಪನಾ, ಬೇಬಿ, ಮಮತಾಜ್, ರಾಧಿಕಾ, ಪದ್ಮಜ, ಭಾರ್ಗವಿ, ಗಣೇಶ್, ರಿಯಾಜ್, ಕವಿತಾ, ಮಂಜುನಾಥ್, ವೈಎಂ, ನರಸಿಂಹಮೂರ್ತಿ, ಮುನಿಲಕ್ಷ್ಮಮ್ಮ, ಬಾಬುರೆಡ್ಡಿ, ಶ್ರೀಲೇಖಾ, ರಜನಿ, ವಿಜಯಲಕ್ಷ್ಮಿ, ಆರ್ಷಿಯಾ, ಮಧುಶ್ರೀ, ಜ್ಯೋತಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯ ಆವರಣದಲ್ಲಿ ಕೊಹಿನೂರು ಟ್ರಸ್ಟ್ನಲ್ಲಿ ಗುರುವಾರ ನಡೆದಂತಹ ಮಾವು ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಎಂಬ ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿಯ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಅವರು, ಈ ಭಾಗದ ರೈತರಿಗೆ ಯಾವುದೇ ರೀತಿಯ ಶಾಶ್ವತ ನೀರಾವರಿ ಯೋಜನೆ ಇಲ್ಲ. ಆದರೂ ಸಹ ಕಷ್ಟಪಟ್ಟು ಬೆಳೆ ತೆಗೆಯುತ್ತಾರೆ. ಅವರಿಗೆ ಬೆಂಬಲ ಬೆಲೆ ನೀಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಮಾತನಾಡಿ, ಇಡೀ ಪ್ರಪಂಚಕ್ಕೆ ಹಣ್ಣು, ತರಕಾರಿ, ಹಾಲು ಕೊಡುತ್ತಿದ್ದರೂ ಸಹ ಯಾವುದೇ ಮಂತ್ರಿಗಳು ಜಿಲ್ಲೆಯತ್ತ ಗಮನ ಹರಿಸದೇ ಇರುವುದು ಬೇಸರದ ಸಂಗತಿ ಎಂದು. ಈ ಭಾಗದ ರೈತರಿಗೆ ಯಾವುದೇ ಶಾಶ್ವತವಾದ ನೀರಾವರಿ ಇಲ್ಲ. ಆದರೂ ಕಷ್ಟ ಬಿದ್ದು ಬೆಳೆ ತೆಗೆಯುತ್ತಾರೆ. ಆದರೆ ಸರ್ಕಾರ ಈ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದರು. ತಕ್ಷಣ ಸರ್ಕಾರ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಹಾಲು ಕೊಡ್ತೀವಿ, ರೇಷ್ಮೆ ಕೊಡ್ತೀವಿ, ಚಿನ್ನ ಕೊಟ್ಟಿದ್ದೀವಿ. ಆದ್ರೆ ಕೋಲಾರ ಕಡೆ ಯಾರು ರಾಜಕಾರಣಿಗಳು ತಲೆನೇ ಹಾಕಲ್ಲ. ಆದ್ರೆ ನಮ್ಮ ರೈತರು ಕಷ್ಟ ಬಿದ್ದು ನನ್ನ ಮಂಗಳೂರು, ಮಂಡ್ಯ, ಮೈಸೂರು ಕಡೆ ಹೋದಾಗ ಹೇಳ್ತಾ ಇರ್ತೀನಿ, ಅಲ್ಲಿ ಎರಡು ಬೆಳಿತಾರೆ, ಯಥೇಚ್ಛವಾಗಿ ನೀರ್ ಬರ್ತದೆ. ಏನು ಕಬ್ಬು, ಭತ್ತ ಬೆಳಿತಾರೆ. ಆದ್ರೆ ನಮ್ಮ ರೈತರು ಎಲ್ಲಾ ಬೆಳಿತಿದ್ದಾರೆ. 1800 ಅಡಿ ನೀರ್ ತೆಗೆದು ಇಷ್ಟು ಒಳ್ಳೆ ಫಸಲು ಕೊಡ್ತಾರೆ. ಆದ್ರೆ ನಮ್ಗೆ ಬೆಂಬಲ ಕೊಡಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾಕೋ ಯೋಚನೆ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಆಂಧ್ರದಲ್ಲಿ ಕೊಡ್ತಾ ಇದ್ದಾರೆ ಬೆಂಬಲ ಬೆಲೆ, ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ. ಆಂಧ್ರದಲ್ಲಿ ನಿಲ್ಸಿದ್ದಾರೆ. ಈ ಕಡೆ ಇದು ತೆಗಿಬಾರ್ದು. ನಾನು ನೋಡಿದ ಪ್ರಕಾರ, ಮಾಹಿತಿ ಪ್ರಕಾರ. ಸೊ ಹಂಗಾಗಿ ಇವತ್ತು ನಮ್ಮ ಕಷ್ಟಗಳನ್ನ ಆಲ್ಸಕ್ಕೆ, ಮಾವು ಬೆಳೆಗಾರರ ಕಷ್ಟ ಆಲ್ಸಕ್ಕೆ ದಯವಿಟ್ಟು ಇಲ್ಲಿ ನಾವು ರಾಜಕೀಯ ಮಾಡಕ್ ಬಂದಿಲ್ಲ. ನಿಮ್ಮ ಬೆಂಬಲವಾಗಿ ನಾವು ನಿಂತ್ಕೊಳಕ್ ಬಂದಿದ್ವಿ. ಅದಂತೂ ಸತ್ಯ ಇದು. ಯಾವ್ದೇ ಕಡೆ ನೋಡಿ, ನಾವು ಒಂದು ಇವಾಗ ಎಲ್ಲಾ ಬಿಜೆಪಿ ಅವರು ಕೂತಿದ್ರೆ ಕೂಡ ಆಂಧ್ರ ಪ್ರದೇಶದಲ್ಲಿ ಮಾತಾಡಿ, ಇಲ್ಲಿ ಮಾತಾಡಿ, ತಮಿಳ್ನಾಡಕ್ಕೆ ನಮ್ಮ ಮಾವನನ್ನು ತಗೊಳ್ಳಲ್ಲ, ಆಂಧ್ರಕ್ಕೆ ತಗೊಳ್ಳಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ DC ಅವರು ಏನ್ ಕೆಲಸ ಮಾಡಿದ್ರು ಅದ್ರಲ್ಲಿ ಕಾಲ್ಭಾಗನೂ ಉಸ್ತುವಾರಿ ಸಚಿವರು ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಏನು ರೈತ ಮುಖಂಡರದ ಮಾವು ಬೆಳೆಗಾರರ ಸಂಘದ ಒಂದು ತಂಡ ಅಲ್ಲಿ ಹೋಗಿತ್ತು. ಹೋದಂತ ಸಂದರ್ಭದಲ್ಲಿ ಹಿಂದೆ ನಾವೆಲ್ಲ ಏನು ನೆನ್ನೆ ಹೋರಾಟ ಮಾಡಿರ್ತಕ್ಕಂಥ ಬೆಳಗ್ಗೆಯಿಂದ ಸಂಜೆವರೆಗೂ ಹೋರಾಟ ಮಾಡೀನಿ. ಎಲ್ಲ ಮಾಧ್ಯಮದ ಮಿತ್ರರು, ಎಲ್ಲ ರೈತ ಮುಖಂಡರುಗಳು, ಎಲ್ಲ ಮರ್ಚೆಂಟ್ಗಳು, ಎಲ್ಲ ಜನಪರ ಹೋರಾಟಗಾರರು, ಎಲ್ಲ ಮಾವು ಬೆಳೆಗಾರರು ಎಲ್ಲ ಸಪೋರ್ಟ್ ಕೊಟ್ಟಿದ್ರು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4:15ವರೆಗೂ ಯಶಸ್ವಿಯಾಗಿ ಬಂದು ಆಚರಣೆ ಮಾಡಿದಿರಿ. ಅವ್ರು ಕೂಡಲೇ ಇದನ್ನ ಏನಾದ್ರು ಸಹಾಯಧನ ಕೊಟ್ಟಿಲ್ಲ ಅನ್ನೋದಾದ್ರೆ ನಾವು ನ್ಯಾಷನಲ್ ಹೈವೇ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ನೆನ್ನೆ ಏನು DC ಅವ್ರಿಗೆ, SP ಅವ್ರಿಗೆ ಹೇಳಿದ್ರಿ. ನಾವೆಲ್ಲ ರೈತರು ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಅದನ್ನೆಲ್ಲ ಸಾಧನೆ ಮಾಡೋದಕ್ಕೆ, ಅದನ್ನೆಲ್ಲ ನಾವು ಏನ್ ಬೇಕು ಅದನ್ನ ಪಡ್ಕೊಳಕ್ ಸಾಧ್ಯ. ನಾವು ಎಲ್ಲ ಮಾವು ಬೆಳೆಗಾರರಿಗೆ ಮತ್ತೆ ನಮ್ಮ ಎಲ್ಲ ಮರ್ಚೆಂಟ್ಗಳಿಗೂ ನಾವು ಹೇಳೋದಿಷ್ಟೇ, ಮುಖಂಡರಿಗೆ, ಮಾವು ಬೆಳೆ ಸೀಸನ್ ಅಲ್ಲಿ ಮಾತ್ರ ನೀವು ಹೋರಾಟಕ್ಕೆ ಎದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದಲ್ಲ ಕಬಳಿ ಹಚ್ಕೊಂಡು. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಟೋಟಲ್ ಸಾಲ್ವ್ ಆಗೋವರೆಗೂ ರಾಜ್ಯ ಸರ್ಕಾರದಿಂದ ಏನಾಗ್ಬೇಕು ಅದನ್ನ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಅದನ್ನ ಮಾಡಿಸಂತ ಕೆಲಸಗಳನ್ನು ಮಾಡ್ತಾರೆ. ಅವ್ರಿಗೂ ಮಾನ ಮರ್ಯಾದಿದ್ರೆ ಸಹಾಯಧನ ಕೊಡ್ಲೇಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.